ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತದ ಪ್ರಕರಣದಲ್ಲಿ 11 ಜನ ಉಸಿರು ಚೆಲ್ಲಿದ್ದಾರೆ. ಒಬ್ಬೊಬ್ಬರ ಕಥೆ ಕೂಡ ಕರುಣಾಜನಕವಾಗಿದೆ. ಕಾಲ್ತುಳಿತದಲ್ಲಿ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಸಹನಾ ಸಹೋದರ ವಿಶ್ವಾಸ್ ಮಾತನಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಸಹನಾ ಬಂದಿದ್ದು ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಆಫೀಸ್ಗೆ ಹೋಗಿ ಆಮೇಲೆ ಕಾರ್ಯಕ್ರಮಕ್ಕೆ ಸಹನಾ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ. ಸಹನಾ ಮೇಲೆ ಒಬ್ಬ ಹುಡುಗ ಬಿದ್ದು ಉಸಿರುಗಟ್ಟಿ ಸಹನಾ ಉಸಿರು ಚೆಲ್ಲಿದ್ದಾರೆ. 2 ವರ್ಷದ ಹಿಂದಷ್ಟೇ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಕೆಲಸ ಸಿಕ್ಕಿತ್ತು. ನಡಿಬಾರದ ಘಟನೆ ನಡೆದು ಹೋಗಿದೆ ಅಂತ ಹೇಳಿ ಸಹೋದರ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಾಲ್ತುಳಿತದಲ್ಲಿ 23 ವರ್ಷದ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿರುವಂಥದ್ದು. ಸಹನಾ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಬಾಳಿ ಬದುಕಬೇಕಾದವರು, ನೂರಾರು ಕನಸನ್ನು ಕಂಡವರು ಈಗ ಯಾರದ್ದೋ ತಪ್ಪಿಗೆ ಉಸಿರು ಚೆಲ್ಲಿದ್ದಾರೆ. ಸಹನಾ ಸಹೋದರ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಈ ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ನಮಗೆ ಈ ವಿಚಾರವೇ ಗೊತ್ತಿಲ್ಲ ಅಂತ ತಿಳಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದಂಥ ಸಹನಾ ಅವರ ಸಹೋದರ ನಮ್ಮ ಜೊತೆ ಇದ್ದಾರೆ. ಸೊ ಮೊದಲನೇದಾಗಿ ಅವರು ಏನು ಮಾಡ್ಕೊಂಡಿದ್ರು, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರೋದು ನಿಮ್ಗೆ ಹೇಳಿದ್ರಾ, ಹೇಗೆ ಈ ವಿಷಯ ನಿಮ್ಗೆ ಹೇಗೆ ತಿಳಿತು? ಎಷ್ಟೊತ್ತಿತ್ತು ಸರ್? ಕಾರ್ಯಕ್ರಮಕ್ಕೆ ಬರೋ ವಿಷಯ ಅವ್ರ ತಂದೆ ತಾಯಿ ಹೇಳಿರಲಿಲ್ಲ, ಗೊತ್ತಿರಲಿಲ್ಲ. ಆಫೀಸ್ಗೆ ಹೋಗಿದ್ರು. ಆಮೇಲೆ ಮಧ್ಯಾಹ್ನ ಅವ್ರ ಫ್ರೆಂಡ್ಸ್ ಒಂದು 4 ಜನ ಸೇರಿ ಈ ಥರ ವಿಧಾನಸೌಧದಿಂದ ಅಲ್ಲಿಗೆ ಪೊಸೆಷನ್ ಕ್ಯಾನ್ಸಲ್ ಆಗಿದೆ, ಸ್ಟೇಡಿಯಂ ಒಳಗಡೆ ಬಿಡ್ತಾರೆ ಅನ್ನೋ ಉದ್ದೇಶದಲ್ಲಿ ಅಲ್ಲಿಗೆ ಹೋಗಿದ್ದಾರೆ. ಬೆಳಗ್ಗೆ ಆಫೀಸ್ಗೆ ಹೋಗಿ ಆಮೇಲೆ ಮತ್ತೆ ಅಲ್ಲಿಗೆ ಹೋಗಿದ್ದಾರೆ ಅನ್ನೋದೇ ನಮಗೂ ಇರೋ ಮಾಹಿತಿ ಇವಾಗವರೆಗೂ. ಹೋದಾಗ 3-4 ಜನ ಫ್ರೆಂಡ್ಸ್ ಹೋಗಿದ್ದಾರೆ. ಈ ಹುಡುಗಿ ಒಬ್ಬಳು ಇದ್ಲು ಅದರಲ್ಲಿ. ಅಲ್ಲಿ ಏನಾಗಿದೆ ಅಂತಂದರೆ ಇವರು ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ. ಕೆಳಗಡೆ ಬಿದ್ದಿದ ತಕ್ಷಣ ಇಮಿಡಿಯೇಟ್ಲಿ ಇವ್ರ ಮೇಲೆ ಇನ್ನೊಬ್ಬ ಹುಡುಗ ಬಿದ್ದಿದ್ದಾನೆ. ಅವ್ರ ಫ್ರೆಂಡ್ಸು ಟ್ರೈ ಮಾಡಿದ್ದಾರೆ ಎತ್ತಕ್ಕೆ. ಆ ಹುಡುಗನ್ನ ತೆಗೆಯೋಷ್ಟೊತ್ತಿಗೆ ಈ ಹುಡುಗಿ ಕತ್ತ ಮೇಲೆ ತುಳಿದು ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗಿದೆ ಸರ್. ಆಮೇಲೆ ಅಲ್ಲಿಂದ ಶಿಫ್ಟ್ ಮಾಡಿದ್ದಾರೆ, ವೈದ್ಯರಲ್ಲಿ ಟ್ರೈ ಮಾಡಿದ್ದಾರೆ, ಆಗಿದ್ದಾರೆ. ಅಷ್ಟರಲ್ಲೇ ಇದಾಗಿತ್ತು. ನಮಗೆ ಗೊತ್ತಾಗೋ ವೇಳೆಗೆ ಆಲ್ಮೋಸ್ಟು 4:30-5 o'clock ಆಗಿಬಿಟ್ಟಿತ್ತು ಸರ್. ಕೋಲಾರದಿಂದ ಬರೋಷ್ಟೊತ್ತಿಗೆ ಅವ್ರ ಪೇರೆಂಟ್ಸ್ ಬರೋಕ್ಕೇ, ಕೋಲಾರಿಂದ ಬರೋಕ್ಕೆ ಟ್ರಾಫಿಕಲ್ಲಿ ಸಿಗಾಕೊಂಡು ಇಲ್ಲಿಗೆ ಬರೋಕ್ಕೆ 7 ಗಂಟೆ 7:15 ಆಗಿದೆ ಸರ್. ಸಹನಾ ಏನು ಮಾಡ್ಕೊಂಡಿದ್ರು ನಿಮಗೆ? ಸರ್ 2 years ಬ್ಯಾಕು ಇಂಜಿನಿಯರಿಂಗ್ ಪಾಸ್ಡ್ ಔಟು. ಕ್ಯಾಂಪಸ್ಸಲ್ಲಿ ಸೆಲೆಕ್ಷನ್ ಆಗಿ ಭಾಷಲ್ಲಿ ಇಂಜಿನಿಯರ್ ಆಗಿದ್ರು ಸರ್. ಇನ್ನೂ ಮದುವೆನೂ ಇರಲಿಲ್ಲ. ಅವ್ರ ಮನೆಯಲ್ಲಿ ದೊಡ್ಡ ಮಗಳು. ಕ್ರಿಕೆಟ್ ಅಂದರೆ ಮೊದಲಿಂದನೇ ತುಂಬ ಆಯಿತು. ಯಾಕಂದರೆ ಈ ಒಂದು ಸಂತೋಷದ ಕ್ಷಣದ, ಸಂಭ್ರಮದ ಕ್ಷಣದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ಆಗಿರೋದು, ಇದ್ರ ಬಗ್ಗೆ ಏನು ಹೇಳಕ್ಕೆ? ಕ್ರಿಕೆಟ್ ಅಂದರೆ ಮೊದಲಿಂದ ಸ್ವಲ್ಪ ಇಷ್ಟನೇ ಇತ್ತು ಸರ್. ಹಂಗಾಗಿ ಇಲ್ಲೇ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಫ್ರೆಂಡ್ಸ್ ಜೊತೆ ಏನೋ ಒಂದು ಸಂಭ್ರಮ ಕ್ಷಣ ಅಂದ್ಕೊಂಡು ಹೋಗಿದ್ದಾರೆ. ಯಾರು ಹೊಣೆ ಅಂತ ಹೇಳೋಕ್ಕಾಗತ್ತೆ ಸರ್, ಅಷ್ಟೇ. ಆಗೋಗಿದೆ, ನಡಿಬಾರ್ದಿತ್ತು, ನಡೆದೋಗಿದೆ. ನೋವಿನ ಸಂಗತಿ ಅಷ್ಟೇ. ಎಷ್ಟು ಜನ ಮಕ್ಕಳು ಸಹನಾ ಅವ್ರಿಗೆ? 2 ಮಕ್ಕಳು ಸರ್. ಇನ್ನೊಬ್ಬರು ತಂಗಿ ಇದ್ದಾರೆ. ಅವರು ಚೈತನ್ಯದಲ್ಲಿ PUC ಈಗ ಓದ್ತಾ ಇದ್ದಾರೆ ಸರ್. ಅವ್ರಿಗೆ ಇನ್ನೂ ಗೊತ್ತಿಲ್ಲ, ಅವ್ರಿಗೆ ಹೇಳೂ ಇಲ್ಲ. ಕೋಲಾರ್ಗೆ ಹೋದ್ಮೇಲೆ ಇದಿಷ್ಟು ಸಹನಾ ಸಹೋದರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ ಬೆಂಗಳೂರು.